ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಣುಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ನಮ್ಮ ಮದುವೆ ಆಗಿರೋದು ಇವತ್ತು ಮಿನಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮದುವೆ ಆಗಿರೋ ಆಲ್ಬಮ್ಸ್ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಇದು ನಾನು, ನಮ್ಮ ಯಜಮಾನ್ರು. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನನ್ನ ಹೆಸರು ಇಟ್ಟಿರೋದು ಹುಲಿಗೆಮ್ಮ ಅಂತ, ಹೊಸಪೇಟೆ ಹತ್ರ ಇರೋದು ನಮ್ಮ ಮನೆ ದೇವರು. ಇಲ್ಲಿ ಗಂಡು ಮನೆಗೆ ಬಂದಾಗಿಂದ ರೇಣುಕಾ ಅಂತ ಇಟ್ಟಿರೋದು. ಇವಾಗ ಮದುವೆ ಆಗಿ 6 ವರ್ಷ ಆಯಿತು ಫ್ರೆಂಡ್ಸ್. 6 ವರ್ಷ ಅಲ್ಲ, ಡಿಸೆಂಬರ್ ತಿಂಗಳು ಬಂದರೆ 5 ವರ್ಷಕ್ಕೆ ತುಂಬಿ 6 ವರ್ಷಕ್ಕೆ ಬೀಳುತ್ತೆ. ನೋಡಿ ಆಲ್ಬಮ್ಸ್ ಈ ಥರ ಇದೆ. ನೋಡಿ ಫ್ರೆಂಡ್ಸ್, ನಮ್ಮ ಆಲ್ಬಮ್ ಈ ಥರ ಇದೆ. ನಾವು ಮದುವೆ ಆದ ಕ್ಷಣಗಳು ಹೇಳ್ಬೇಕಂದ್ರೆ, ನಮ್ಮ ಮದುವೆಯಲ್ಲಿ ಜಾಸ್ತಿ ಕಷ್ಟನೇ ಇದ್ದಿದ್ದು. ಯಾಕಂದರೆ ನಮ್ಮ ಯಜಮಾನ್ರು ಅವರ ಅಪ್ಪಾಜಿಗೆ ಹುಷಾರಿರಲಿಲ್ಲ ಫ್ರೆಂಡ್ಸ್, ಕ್ಯಾನ್ಸರ್ ಬಂದಿತ್ತು. ತೋರಿಸ್ತೀನಿ ನಮ್ಮ ಯಜಮಾನ್ರು ಅವರ ಅಪ್ಪಾಜಿನ. ನಮ್ಮ ಯಜಮಾನ್ರು ಇಂಜಿನಿಯರಿಂಗ್ ಮಾಡಿರೋದು, ನಾನು ಸೆಕೆಂಡ್ PU ಆಗಿರೋದಷ್ಟೇ. ಸೊ ಇವಾಗ ನೆಕ್ಸ್ಟು ಯಾರ್ಯಾರಿದ್ದಾರೆ ಯಾರ್ಯಾರಿಲ್ಲ ನಮ್ಮ ಆಲ್ಬಮ್ಸಲ್ಲಿ ತೋರಿಸ್ತೀನಿ. ನಮ್ಮೂರಲ್ಲಿ ಶಾಸ್ತ್ರ ಜಾಸ್ತಿ ಫ್ರೆಂಡ್ಸ್, ಹಳ್ಳಿ ಕಡೆ ಆಗಿರೋದು ನಾವು ಮದುವೆನ, ಸಿಟಿಯಲ್ಲಿಲ್ಲ. ಇವಾಗ ಬೆಂಗಳೂರಲ್ಲಿ ಬಂದಿರೋದು. ಮೊದಲು ಗಂಗಮ್ಮನ ಶಾಸ್ತ್ರ ಅಂತ ಮಾಡ್ತಾರೆ. 9 ಮಡಿಕೆ ಇಡ್ತಾರೆ. ಅದಕ್ಕೆ ಎಲ್ಲಡಿಕೆ ನಾವು ಮಾಡಿರೋದು ಏನೇನು ಮಾಡಿರ್ತೀವೋ, ಸೊ ಅದರಲ್ಲಿ ಈ ಥರ ಮಾಡಿ ಶಾಸ್ತ್ರ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಾದರೂ ನಮ್ಮ ಮದುವೆ ಚೆನ್ನಾಗೇ ಆಯಿತು. ನೋಡಿ ಫ್ರೆಂಡ್ಸ್, ಇದು ನಾನು. ಇಲ್ಲಿ ನಮ್ಮ ರಿಲೇಷನ್ನಲ್ಲಿ ಯಾರ್ಯಾರಿದ್ದಾರೆ ಫ್ರೆಂಡ್ಸ್ ತೋರಿಸ್ತೀನಿ. ಇವರು ನಮ್ಮ ಯಜಮಾನ್ರು. ಹೇಳ್ತೀನಿನಲ್ಲ ಫ್ರೆಂಡ್ಸ್, ನಮ್ಮದು ತುಂಬ ಸಿಂಪಲ್ಲಾಗೆ ಆಗಿರೋದು ಮದುವೆ. ಸೊ ಇವರು ನಮ್ಮ ಅಜ್ಜಿ, ಅಂದರೆ ನಮ್ಮ ಮಾವ ಇದ್ದಾರಲ್ಲ, ಅವ್ರ ತಂಗಿ, ಅಂದರೆ ನಮ್ಮ ಯಜಮಾನ್ರ ಅತ್ತೆ, ಸೋದರತ್ತೆ ಇವರು. ಸೊ ನಮ್ಮ ದೊಡ್ಡ ನಾದ್ನಿ ಅಂದರೆ ನಮ್ಮ ಯಜಮಾನ್ರ ತಂಗಿ, ದೊಡ್ಡವಳು, ಚಿಕ್ಕವಳು ನೆಕ್ಸ್ಟ್ ಇದ್ದಾಳೆ, ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಅರಿಶಿನ ಶಾಸ್ತ್ರ ಅಂತ ಮಾಡ್ತಾರೆ. ನೋಡಿ, ನಮ್ಮ ಯಜಮಾನ್ರಿಗೆ ನನಗೆ ಅರಿಶಿನ ಹಚ್ಚಿದ್ದಾರೆ. ನೋಡಿ ಈ ಥರ ಅರಿಶಿನ ಹಚ್ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಟ್ಟು ತಾಳಿ ಕಟ್ಟೋ ಶಾಸ್ತ್ರ. ನೋಡಿ ಇಲ್ಲಿ ನಮ್ಮ ಯಜಮಾನ್ರಿಗೆ ನಾನು ಹಚ್ತಾ ಇದ್ದೀನಿ, ನಮ್ಮ ಯಜಮಾನ್ರು ನೆಕ್ಸ್ಟು ನನಗೆ ಹಚ್ತಾರೆ. ನೋಡಿ ಫ್ರೆಂಡ್ಸ್, ನಮ್ಮದ್ರಲ್ಲಿ ಹೇಳ್ಬೇಕಾದ್ರೆ ತುಂಬ ಶಾಸ್ತ್ರ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಅತ್ತೆ, ನಮ್ಮ ಮಾವ ಅರಿಶಿನ ಶಾಸ್ತ್ರದಲ್ಲಿರೋದು. ಇವರು ನಮ್ಮ ಮಾವ, ನಮ್ಮ ಯಜಮಾನ್ರ ಅಪ್ಪ. ಇವರು ನಮ್ಮ ಅತ್ತೆ, ನಮ್ಮ ಯಜಮಾನ್ರ ತಾಯಿ. ಸೊ ನಮ್ಮ ಏಟು ಕಳೀತಾ ಇದ್ದಾರೆ ಅಂದರೆ ಹುಷಾರಿದ್ದಿಲ್ಲ. ಇನ್ನು ಅರಿಶಿನ ಕುಂಕುಮ ಇದೆ, ಲಾಸ್ಟು ಇದೇ ಕೊನೆ ಅಂತಂದೇಳಿ ಆಳ್ತಾ ಇರೋದು. ಹಳೆ ಬಟ್ಟೆಯಲ್ಲೇ ಇರೋದು. ಮಗನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕಾಗಿ ಜಲ್ದಿ ವಾರದಲ್ಲೇ ಫಿಕ್ಸ್ ಆಯಿತು ಫ್ರೆಂಡ್ಸ್. ನಾನು ಕಾಲೇಜ್ಗೆ ಹೋಗಿ ಬಂದೆ, ಎಲ್ಲರೂ ಬಂದಿದ್ರು ಫ್ರೆಂಡ್ಸ್. ಮನೆ ಒಳಗಡೆ ಎಲ್ಲರೂ ಇದ್ದರು. ನನಗೇನು ಗೊತ್ತೇ ಇಲ್ಲ. ಸೊ ಮದುವೆ ಮಾಡ್ತೀವಿ, ಒಪ್ಕೊತೀರ ಅಂತ ನಮ್ಮ ಚಿಕ್ಕಪ್ಪ ಎಲ್ಲರೂ ಕೇಳಿದರು. ಮದುವೆ ಆಗ್ತೀಯಾ, ಈ ಥರ ಇದೆ, ಈ ಥರ ಕಷ್ಟ ಇದೆ, ಒಂದು ವಾರದಲ್ಲೇ ಮದುವೆ ಮಾಡಬೇಕು, ಆಗ್ತೀಯೇನಮ್ಮಂತ ಕೇಳಿದ್ದಕ್ಕೆ ಒಂದು ಮಾತಲ್ಲೇ ಒಪ್ಕೊಂಡೆ. ಯಾಕಂದರೆ ಅವ್ರು ಹೇಳಿದ ಮಾತು ಯಾವಾಗೂ ತೆಗಿತಾ ಇರಲಿಲ್ಲ ಫ್ರೆಂಡ್ಸ್, ಎಲ್ಲ ಮಾತು ಕೇಳ್ತಾ ಇದ್ದೆ. ಸೊ ಅದಕ್ಕಾಗಿ ಮತ್ತು ಹೇಳಿದ್ದಾರೆ, ಒಪ್ಕೊಳ್ಳೋಣ, ಮದುವೆ ಆಗೋಣ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಒಪ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಆದ್ರೂ ಏನು ಬಾಧೆ ಇಲ್ಲ, ಏನು ಕಷ್ಟ ಇಲ್ಲ. ಹೇಳ್ಬೇಕಂದ್ರೆ ಹೆಣ್ಣು ಅಂದಮೇಲೆ ಯಾವಾಗಿದ್ರೂ ಮದುವೆ ಆಗೋದೆ. ಸೊ ಫ್ರೆಂಡ್ಸ್, ನಾವಿಲ್ಲಿ ಫೋಟೋ ತೆಗೆಸ್ಕೊಂಡಿರೋದು ಅಲ್ಲಿ ಹಳ್ಳಿ ಕಡೆ ಜಮೀನ್ ಹತ್ರ ಹೋಗಿ ತೆಗೆಸ್ಕೊಂಡಿರೋದು ಇದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಯಜಮಾನ್ರಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಸ್ನಾನ ಅರಿಶಿನ ಹಚ್ಬಿಟ್ಟು ಸ್ನಾನ ಮಾಡಿ ನೆಕ್ಸ್ಟು ತಾಳಿ ಕಟ್ಟೋದು. ಸೊ ಇದು ಸ್ನಾನ ಮಾಡಿಸೋ ಶಾಸ್ತ್ರ. ನೆಕ್ಸ್ಟು ತಾಳಿ ಕಟ್ಟೋದು ಫ್ರೆಂಡ್ಸ್. ನೋಡಿ ಇಲ್ಲಿ ತಾಳಿ ಕಟ್ಟೋಕೆ ಶಾಸ್ತ್ರ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಯಜಮಾನ್ರಿಗೆ. ಕುಲ ಗೋತ್ರ ಅಂತಾರಲ್ಲ ಫ್ರೆಂಡ್ಸ್, ಆ ಥರ ಅದು ಹೇಳಿದ ಮೇಲೇ ತಾಳಿ ಕಟ್ಟೋದು. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು, ನಾನು
ಇಲ್ಲಿ ನಮ್ಮ ಚಿಕ್ಕಪ್ಪ, ನಮ್ಮ ತಾತ, ನಮ್ಮ ಯಜಮಾನ್ರು, ಇಲ್ಲಿ ನಮ್ಮ ಯಜಮಾನ್ರ 3ನೇ ಅತ್ತೆ, ಇವ್ರು ಇಲ್ಲಿರೋದು ದೊಡ್ಡ ಅತ್ತೆ. ಇದು ನೋಡಿ ಫ್ರೆಂಡ್ಸ್, ತಾಳಿ ಕಟ್ಟಿರೋ ಟೈಮು. ನಾನು ಅಳ್ತಾ ಇದ್ದೆ ನೋಡಿ, ಇಲ್ಲಿ ಅಳ್ತಾ ಇದ್ದೀನಿ ಫ್ರೆಂಡ್ಸ್. ಮದುವೆ ಅಂದಮೇಲೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಬೇಜಾರಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಮದುವೆ ತಾಳಿ ಕಟ್ಟಿದ್ದಾದ್ಮೇಲೆ ಹಾಲು ತುಪ್ಪ ಹಾಕ್ತಾರೆ ಫ್ರೆಂಡ್ಸ್. ದೊಡ್ಡವರೆಲ್ಲ ಹೇಳ್ತಾರಲ್ಲ, ಹಾಲು ತುಪ್ಪ ಹಾಕಿದರೆ ಯಾವಾಗಲೂ ಗಟ್ಟಿ ಇರುತ್ತೆ ಸಂಬಂಧ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಸೊ ನನಗಷ್ಟು ಗೊತ್ತಿಲ್ಲ, ಗೊತ್ತಿರೋದು ಹೇಳಿದ್ದೀರಿ. ಇಲ್ಲಿ ವಂಕಿ ಅಂತಾರೆ, ಅದನ್ನ ಹಾಲಲ್ಲಿ ತುಪ್ಪದಲ್ಲಿ ಹಾಕ್ಬಿಟ್ರು ಹುಡುಕ್ತಾರೆ. ನಮ್ಮ ಯಜಮಾನ್ರೆ ಗೆದ್ದಿದ್ದು. ಅಳ್ತಾ ಇದ್ದೀನಿ. ಅಳೋ ಶಾಸ್ತ್ರ ನಡೀತಾ ಇದೆ ಫ್ರೆಂಡ್ಸ್. ಸೊ ಏನು ಮಾಡೋದು, ಮದುವೆ ಮಾಡಿಕೊಟ್ರೆ ಹೆಣ್ಮಕ್ಳಿಗೆ ಇದ್ದಿದ್ದೆಲ್ಲ ತಂದೆ ತಾಯಿನ ಎಲ್ಲರನ್ನೂ ಬಿಟ್ಬಿಟ್ಟು ಹೋಗಬೇಕು ಅಂತೇಳಿ. ಇಲ್ಲಿ ನಮ್ಮ ಯಜಮಾನ್ರು, ಇಲ್ಲಿ ನಾನು, ಇಲ್ಲಿ ಸೊ ನಮ್ಮ ಅತ್ತೆ ಇದ್ದಾರಲ್ಲ ದೊಡ್ಡಕ್ಕ, ಅವರ ಮಾವ, ಇವ್ರು ಬಂದುಬಿಟ್ಟು ನಮ್ಮ ದೊಡ್ಡನಾದಿ ಮಗ. ಸೊ ಇಲ್ಲಿ ನಮ್ಮ ಯಜಮಾನ್ರು ಇದ್ದಾರಲ್ಲ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಚಿಕ್ಕಪ್ಪ ಚಿಕ್ಕಮ್ಮ, ಇವರೇ ಫ್ರೆಂಡ್ಸ್ ನಮ್ಮ ಮದುವೆ ಫಿಕ್ಸ್ ಮಾಡಿದ್ದು, 4ನೇ ಚಿಕ್ಕಪ್ಪ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆಯ ತಮ್ಮನ ಹೆಂಡತಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆಯ ಅಪ್ಪಾಜಿ ಅಮ್ಮ, ಇವರು ಅಪ್ಪಾಜಿ, ಇವರ ಅಮ್ಮ. ಸೊ ಇಲ್ಲಿ ಬಂದುಬಿಟ್ಟು ಇವರು ನಮ್ಮ ಅಪ್ಪ, ಇವರು ನಮ್ಮಮ್ಮ, ಇವಳು ನನ್ನ ಚಿಕ್ಕ ನಾದಿನಿ, ನಮ್ಮ ಆಂಟಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಚಿಕ್ಕ ಆಂಟಿ ಅವ್ರ ಯಜಮಾನ್ರು ಆಗ್ತಾ ಇರೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವ್ರು ನನ್ನ ತಂಗಿಯರು ಫ್ರೆಂಡ್ಸ್. ಇವಳು ಬಂದುಬಿಟ್ಟು ನನ್ನ 4ನೇ ಚಿಕ್ಕಪ್ಪನ ಮಗಳು, ಇವಳು 2ನೇ ಚಿಕ್ಕಪ್ಪನ ಮಗಳು. ಸೊ ಇಲ್ಲಿ ನಮ್ಮ ಅಣ್ಣ, ನಮ್ಮ ಅಜ್ಜಿ, ನಮ್ಮ ತಮ್ಮ, ಇವರು ನಮ್ಮ ಅಣ್ಣ, ನನಗಿಂತ ದೊಡ್ಡವನು, ನಮ್ಮ ಅಜ್ಜಿ, ನಮ್ಮ ತಮ್ಮ. ಇವ್ರು ಬಂದುಬಿಟ್ಟು ನಮ್ಮ ಅತ್ತೆಯ ತಮ್ಮನ ಹೆಂಡತಿ. ಇಲ್ಲಿ ಬಂದುಬಿಟ್ಟು ನಮ್ಮ ಅಣ್ಣ, ನಮ್ಮ ತಮ್ಮ. ನೆಕ್ಸ್ಟ್ ಇಲ್ಲಿ ನಮ್ಮ ಅಮ್ಮನ ತಂಗಿ ಗಂಡ, ಇವರಿಬ್ಬರು. ಇವ್ರು ನನ್ನ ತಂಗಿಯರು, ನಮ್ಮ ತಮ್ಮಂದರು. ಅಕ್ಕನಿಗೆ ಹಾಲು ತುಪ್ಪ ಹಾಕ್ಬೇಕಂತೇಳಿ ಆಗ್ತಾ ಇರೋದು ಫ್ರೆಂಡ್ಸ್. ನೋಡಿ ನಾವು 5 ಜನದಲ್ಲಿ 5 ಜನಕ್ಕೂ ಒಬ್ಬೊಬ್ಬರೇ. ಇವಳು ನಾನು ಮೊದಲು 2ನೇ ಚಿಕ್ಕಪ್ಪನ ಮಗಳು, 3ನೇ ಚಿಕ್ಕಪ್ಪನ ಮಗಳು ಇಲ್ಲಿದ್ದಾಳೆ. ಇವಳು 4ನೇ ಚಿಕ್ಕಪ್ಪನ ಮಗಳು. ಇವ್ರು ನಮ್ಮ ತಮ್ಮಂದ್ರು. ಇವರೆಲ್ಲ ನಮ್ಮ ಅಕ್ಕನ ಮದುವೆ ನೋಡಬೇಕು ಅಂತೇಳಿ ನೋಡಿ ಅರಶಿನ ಹಚ್ಕೊಂಡು ಅವರೆಷ್ಟು ಖುಷಿಯಿಂದ ಇದ್ದಾರೆ ಫ್ರೆಂಡ್ಸ್. ಈ ಖುಷಿ ನೋಡೋದೇ ಒಂದು ಚಂದ. ಖುಷಿನೂ ಇತ್ತು, ಎಲ್ಲನೂ ಇತ್ತು ಫ್ರೆಂಡ್ಸ್. ತುಂಬ ಬೇಜಾರಾಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಜೀವನ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹಣೆ ಬರೆದ್ಮೇಲೆ ಇಂಥದ್ದಾಗಬೇಕು ಅಂದರೆ ಅಂಥದ್ದೇ ಆಗೋದು. ಸೊ ಏನು ಮಾಡೋಕ್ಕಾಗಲ್ಲ. ಅಂದರೆ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಡ್ಬೇಕಂದ್ರೆ ತುಂಬ ಕಷ್ಟ ಫ್ರೆಂಡ್ಸ್. ಎಲ್ಲರನ್ನೂ ಬಿಟ್ಬಿಟ್ಟು ಬರಬೇಕಲ್ಲ, ತುಂಬ ಕಷ್ಟ. ಹೇಳ್ಬೇಕಂದ್ರೆ ನಾನು ಬೆಂಗಳೂರಲ್ಲಿರೋದು, ನಾನು ದೂರನೇ ಸ್ವಲ್ಪ ಇರೋದು. ತುಂಬ ಬೇಜಾರಾಗೋಯ್ತು ಹೇಳ್ಬೇಕಂದ್ರೆ. ದೂರ ಅಲ್ಲ, ಹತ್ರ ಇದ್ದರೆ ಇವತ್ತು ಹೋಗಿ ನಾಳೆ ಬರ್ಬೋದು ಅಂತ ಅನಿಸೋದು ಫ್ರೆಂಡ್ಸ್. ಇಲ್ಲಿ ನೋಡಿ ನಮ್ಮತ್ತೆ ಮಮ್ಮಿ, ಇಲ್ಲಿ ಬಂದುಬಿಟ್ಟು ನಮ್ಮ ಮಾವ ನೋಡಿ ಹೆಂಗಾಗಿದ್ದಾರೆ. ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ನೋಡಿದರೆ. ಮದುವೆ ಆಗಿ 1-2 ದಿನ ಅಷ್ಟೇ ಇದ್ದಿದ್ದು, ಆಮೇಲೆ ತೀರ್ಕೊಂಡ್ರು ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ನಮ್ಮ ಮಾವನ ತಮ್ಮ, ಅವರ ನಮ್ಮ ಅತ್ತೆ ತಂಗಿ, 4 ಜನನೂ ಆಗ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ನಮ್ಮ ಫ್ಯಾಮಿಲಿ ಫೋಟೋ. ಸೊ ನೋಡೋದು ಒಂದು ಚಂದ. ಇವ್ರು ಬಂದುಬಿಟ್ಟು ನಮ್ಮ ಅತ್ತೆ ಇದ್ದಾರಲ್ಲ, ತಂಗಿ, ಚಿಕ್ಕಮ್ಮ, ಅಕ್ಕನ ಮಗಳು. ಸೊ ಎಲ್ಲರೂ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿ, 3ನೇ ಚಿಕ್ಕಪ್ಪನ ಫ್ಯಾಮಿಲಿ, ಮಗ, ನಮ್ಮ ಆಂಟಿ, ಮಗಳು, ಒಬ್ಬಳೆ ಮಗಳು, 2 ಗಂಡು ಮಕ್ಕಳು. ಸೊ ಇವ್ರು ನನ್ನ ಫ್ರೆಂಡ್ಸು, ಇಲ್ಲಿ ಮೇಲೆ ಇರೋರು. ಇಲ್ಲಿ ಬಂದುಬಿಟ್ಟು ಇಲ್ಲೇ ಫ್ರೆಂಡ್ಸ್ ಇರೋದು. ಇವ್ರು ಬಂದುಬಿಟ್ಟು ನಮ್ಮ ಮಾವ ಇದ್ದಾರಲ್ಲ, ತಮ್ಮನ ಮಗಳು, ಇವಳ ಹೆಸರು ಚೈತ್ರ ಅಂತೇಳಿ. ಸೊ ಇಲ್ಲಿ ಬಂದುಬಿಟ್ಟು ಲಕ್ಷ್ಮಿ ಅಂತ, ನಮ್ಮ ಯಜಮಾನ್ರ ಸೋದರತ್ತೆ ಮಗಳು. ಹೇಳ್ಬೇಕಂದ್ರೆ ಹುಡುಗಿ ಇಷ್ಟಪಟ್ಟಿದ್ಲಂತೆ, ಅಂದರೆ ಅವ್ರು ಕೊಡೋಕೆ ಇಷ್ಟ ಇದ್ದಿಲ್ಲ. ಸೊ ನಾನೇ ಆದೆ ಲಾಸ್ಟಿಗೆ. ಏನು ಮಾಡೋಕ್ಕಾಗಲ್ಲ, ಹೇಳ್ಕೊಂಡ್ರೆ ದೊಡ್ಡ ಸ್ಟೋರಿನೇ ಐತೆ, ಏನು ಮಾಡೋಕ್ಕಾಗಲ್ಲ. ಹಣೆ ಬರ ಇದ್ದಂಗೆ ಆಗೋದು ಅಂತಾರಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ 3ನೇ ಚಿಕ್ಕಪ್ಪನ ತೋರಿಸಿದೆ ಫ್ರೆಂಡ್ಸ್. ಇವಾಗ
ಎರಡನೇ ಚಿಕ್ಕಪ್ಪ ಅವ್ರು ಧರ್ಮಸ್ಥಳದಲ್ಲಿರೋದು. ಸೊ ಇಲ್ಲಿ ಎರಡನೇ ಚಿಕ್ಕಪ್ಪನ ಹೆಂಡತಿ ಮಗಳು ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್. ಊಟ ಅದು ಅರ್ಜೆಂಟಲ್ಲಿ ಆಗಿರೋದು, ತುಂಬ ಪಜಿತ ಫ್ರೆಂಡ್ಸ್. ಆವಾಗ ದುಡ್ಡು ಇರಲಿಲ್ಲ ಕೈಯಲ್ಲಿ. ಎಲ್ಲರೂ ಲಾಡು, ಅನ್ನ ಸಾಂಬಾರು, ಪಾಯಸ, ಮೆಣಸಿನ್ಕಾಯಿ, 2 ದಿನದ ಪಲ್ಯ, 3 ದಿನದ ಪಲ್ಯ ಮಾಡ್ತಾರೆ. ನಮ್ದು ಅವಾಗ ಕಷ್ಟದಲ್ಲಿ ಇದ್ದಿದ್ದು ಮದುವೆ ಆಗಿದ್ದು. ಅವಾಗ ನಮ್ಮ ಯಜಮಾನ್ರ ಹತ್ರನೂ ದುಡ್ಡು ಇರಲಿಲ್ಲ. ಅವ್ರ ಅಪ್ಪಾಜಿಗೆ ಹಂಗೆ ಕಾಸು ಇಟ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅವ್ರ ಹತ್ರನೂ ಕಾಸು ಇರಲಿಲ್ಲ, ನಮ್ಮ ಹತ್ರನೂ ಅಷ್ಟು ಇರಲಿಲ್ಲ. ಅರ್ಜೆಂಟಿಗೆ ಆಗಿದ್ದು ಮದುವೆ. ತಿನ್ನೋಕೆ ಮಾಡಿದ್ರು ಕೆಸರು ಬಾತು, ಉಪ್ಪಿನಕಾಯಿ, ಅನ್ನ ಸಾಂಬಾರು, ಹಪ್ಪಳ, ಪಲ್ಯ ಮಾಡಿರೋದು. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಅಪ್ಪಾಜಿ ನೋಡಿ ಫ್ರೆಂಡ್ಸ್, ಹಳಿ ಆಗಬೇಕು, ಬಾವ ಮೈದನ್ನ ಹಾಕ್ತಾರೆ. ಸೊ ಅದಕ್ಕೆ ತಿನ್ನಿಸ್ತಾ ಇರೋದು ಪ್ರೀತಿಯಿಂದ. ಇಲ್ಲಿ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ತಿನ್ನಿಸ್ತಾ ಇದ್ದಾರೆ ಗುಕ್ಕು. ನೋಡಿ ಫ್ರೆಂಡ್ಸ್, ಹಿಂದ್ಗಡೆಯಿಂದ ತಿನ್ನಿಸೋ ಶಾಸ್ತ್ರ. ಇಲ್ಲಿ ನಮ್ಮ ಯಜಮಾನ್ರು ನನಗೆ ತಿನ್ನಿಸ್ತಾ ಇದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ನಮ್ಮ ಯಜಮಾನ್ರಿಗೆ ತಿನ್ನಿಸ್ತಾ ಇದ್ದೀನಿ. ಅದರಲ್ಲಿ ಖುಷಿನೇ ಬೇರೆ ಫ್ರೆಂಡ್ಸ್. ಮದುವೆಯಲ್ಲಿ ಎಂಜಾಯ್ ಮಾಡೋರು ಮಾಡ್ತಾರೆ. ಸ್ವಲ್ಪ ಖುಷಿಯಿಂದ ಇದ್ದರು, ಅವ್ರ ಅಪ್ಪಾಜಿಗೆ ಹಂಗಿತ್ತು. ಸೊ ಅದರಲ್ಲಿ ಖುಷಿಯಿಂದ ಇದ್ದರು ಫ್ರೆಂಡ್ಸ್. ಅದರಲ್ಲಿ ಸಿಂಪಲ್ಲಾಗಾದ್ರೂ ಮದುವೆ ಚೆನ್ನಾಗಾಯಿತು. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ನಾವು ಬೈಕಲ್ಲಿ ಹೋಗಿರೋ, ಸುಮ್ಮನೆ ಸಿಸ್ಟಮ್ನಲ್ಲಿ ಆ ಥರ ಕಂಪ್ಯೂಟರಲ್ಲಿ ಆ ಥರ ಮಾಡಿರೋದು. ಸೊ ಇಲ್ಲಿ ಬಂದುಬಿಟ್ಟು ಬೈಕಲ್ಲಿ ನಿಂತ್ಕೊಂಡು ಪೋಸ್ ಕೊಟ್ಟಿರೋದು ಫ್ರೆಂಡ್ಸ್. ಆವಾಗಿನ ನೆನೆಸ್ಕೊಂಡ್ರೆ, ಆವಾಗಿನ ಕ್ಷಣಗಳು ಅವಾಗಿನ ನೆನೆಸ್ಕೊಂಡ್ರೆ ತುಂಬ ಖುಷಿ ಫ್ರೆಂಡ್ಸ್. ಯಾಕಂದರೆ ಕಷ್ಟದಲ್ಲಾದ್ರೂ ಮದುವೆ ಚೆನ್ನಾಗಾಯಿತು 1 ವಾರದಲ್ಲಿ. ಇವತ್ತಿನಂಗೆ ಬಂದು ಶಾಸ್ತ್ರ ಮಾಡ್ಕೊಂಡೋಗಿ ನೆಕ್ಸ್ಟ್ ನಾನು ಮದುವೆನಾಗಿದ್ದು 1 ವಾರದಲ್ಲಿ ಅಷ್ಟೇ. ಮದುವೆ ಆಗಿ 2 ದಿನ ಅಷ್ಟೇ ನಮ್ಮ ಯಜಮಾನ್ರ ಅಪ್ಪಾಜಿ ಇದ್ದಿದ್ದು, ಅವಾಗೆ ತೀರ್ಕೊಂಡ್ಬಿಟ್ರು. ಅವರಿಗೆ ನನ್ನ ಮಗನ ಮದುವೆ ಮಾಡಬೇಕು, ನಾನು ಮಾಡಿಬಿಟ್ಟು ಸಾಯಬೇಕು ಅಂತ ಆಸೆ ಇತ್ತಂತೆ. ಹಣೆ ಬರೋಕ್ಕೆ ಹೊಣೆ ಯಾರೋ ಅಂತಾರಲ್ಲ, ಆ ಥರ. ಇವಳು ಬಂದುಬಿಟ್ಟು ಸಾನು ಅಂತ ಇವಳ ಹೆಸರು, ನಮ್ಮ ಅತ್ತೆ ತಮ್ಮನ ಮಗಳು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಫ್ಯಾಮಿಲಿ ಫೋಟೋ. ನಮ್ಮ ಯಜಮಾನ್ರು, ನಾನು, ನಮ್ಮ ಅತ್ತೆ, ನಮ್ಮ ಮಾವ. ಸೊ ನಮ್ಮ ಯಜಮಾನ್ರು ನಮ್ಮ ಮಾವಗೆ 1 ತಿಂಗಳೇನೆ 2 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ದಿದ್ದು. 3 ತಿಂಗಳು ಟ್ರೀಟ್ಮೆಂಟ್ ತಗೊಂಡಿದ್ದು, ಹುಷಾರಾಗಿಲ್ಲ. ಲಾಸ್ಟಿಗೆ ಕರೆಂಟ್ ಬಿಟ್ರಂತೆ ಮುಖಕ್ಕೆಲ್ಲ, ಅದಕ್ಕೆ ಈ ಥರ ಆಗಿರೋದು ಮುಖ. ನಮ್ಮ ಯಜಮಾನ್ರು ಅವ್ರ ಅಪ್ಪಾಜಿಗೆ ಲಾಸ್ಟಿಗೆ ಕೈ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ, ಲಾಸ್ಟ್ ಫೋಟೋ ಅಂತೇಳಿ. ಏನು ಮಾಡೋಕ್ಕಾಗಲ್ಲ, ಮಗುನ ಮದುವೆ ನೋಡಬೇಕಂತ ಲಾಸ್ಟಿಗೆ ಖುಷಿನೇ ಆಯಿತು ಅವರಿಗೆ. ಖುಷಿಯಾಗಿ ಲಾಸ್ಟಿಗೆ 2 ದಿನಕ್ಕೆ ಪ್ರಾಣ ಬಿಟ್ಟರು ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲ ಊಟ ಏನೇನು ಮಾಡಿಸಿದ್ದಾರೆ ಅಂದರೆ ತಿಂತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಇವ್ರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಇಬ್ಬರು ಚಿಕ್ಕಮ್ಮರು, ಚಿಕ್ಕಪ್ಪ, ಇವರೆಲ್ಲ ಬಂಧು ಬಳಗ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಹೇಳಿದ್ನಲ್ಲ ಫ್ರೆಂಡ್ಸ್, ಕೇಸರಿ ಬಾತು, ಅನ್ನ ಸಾಂಬಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ. ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲೆಲ್ಲ ಅಡುಗೆ ಮಾಡಿರೋದೆಲ್ಲ ತೋರಿಸ್ಬಿಟ್ಟು ಫೋಟೋ ತೆಗೆಸ್ಕೊಂಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನನ್ನ ಇವನು ಮೈದ್ನ ಅಂದರೆ ನಮ್ಮ ಯಜಮಾನ್ರು ಚಿಕ್ಕಪ್ಪನ ಮಗ ಮೈದ್ನ. ಇವರೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಅವ್ರೂರ ಕಡೆ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಚಿಕ್ಕಪ್ಪ ಚಿಕ್ಕಮ್ಮ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಫ್ಯಾಮಿಲಿ ಫೋಟೋ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆನ ಇಟ್ಕೊಂಡಿದ್ವಿ. ಸೊ ನಮ್ಮ ಮಾವ, ನಮ್ಮ ಯಜಮಾನ್ರು. ಇಲ್ಲಿ ಬಂದುಬಿಟ್ಟು ನಮ್ಮ ಸಾನು ಅಂದರೆ ನಮ್ಮ ಅತ್ತೆಯ ತಮ್ಮನ ಮಗಳು. ನೆಕ್ಸ್ಟ್ ಬಂದುಬಿಟ್ಟು ಚಿಕ್ಕ ನಾದ್ನಿ ಯಜಮಾನ್ರು. ಸೊ ಇಲ್ಲಿ ಬಂದುಬಿಟ್ಟು ಇವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ನೋಡಿ ಲಾಸ್ಟಿಗೆ ಇವ್ರ ಫೋಟೋ ತೆಗೆಸ್ಕೊಂಡಿದ್ದಾರೆ ಇಬ್ಬರು. ನಮ್ಮ ಯಜಮಾನ್ರು ಅವ್ರ ಅಪ್ಪಾಜಿ ಮಕ್ಕನೇ ನೋಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ತುಂಬ ಬೇಜಾರಾಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಆಶೀರ್ವಾದ ತಗೊಂಡಿದ್ದೀವಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಫ್ಯಾಮಿಲಿ, ಇದೆಲ್ಲ ಫ್ಯಾಮಿಲಿ ಬಂದು ಬಳಗ. ನೆಕ್ಸ್ಟ್ ಬಂದಿದ್ಬಿಟ್ಟು ಇಲ್ಲಿ ಫೋಟೋ ನಮ್ಮ ಯಜಮಾನ್ರದ್ದು, ನಂದು. ಸೊ ಇದೆಲ್ಲ ಫ್ಯಾಮಿಲಿ ಫೋಟೋ. ಇಲ್ಲಿ ಬಂದುಬಿಟ್ಟು ಎಲ್ಲರೂ ನಮ್ಮ ಅಜ್ಜಿಯ ಅಣ್ಣ, ತಮ್ಮ, ಅಕ್ಕ, ತಂಗಿ. ಸೊ ಎಲ್ಲರೂ ನಮ್ಮ ಅಣ್ಣನ ಫ್ರೆಂಡ್ಸು. ಇವ್ರು ನಮ್ಮ ಅಣ್ಣ ಇವನು. ಇವರೆಲ್ಲ ಫ್ರೆಂಡ್ಸು. ಇವರು ರಾಧಾಕೃಷ್ಣ ಫೋಟೋ ಗಿಫ್ಟ್ ಮಾಡಿದರು ಫ್ರೆಂಡ್ಸ್. ಇವಾಗಲೂ ಇದೆ ಫೋಟೋ, ಆ ಫೋಟೋನ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್. ರಾಧಾಕೃಷ್ಣ ಫೋಟೋ ನಮ್ಮ ಅಣ್ಣ ಗಿಫ್ಟ್ ಕೊಟ್ಟಿರೋದು. ನಮ್ಮ ಅಣ್ಣನ ಫ್ರೆಂಡ್ಸು. ನೋಡಿ, ಹೂವಿನ ಮಾಲೆ ಹಾಕ್ಕೊಂಡು ನಾವು ಫೋಟೋ ತೆಗೆಸ್ಕೊಂಡಿರೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನಮ್ಮ
ಮಾವ ಲಾಸ್ಟಿಗೆ ಬಟ್ಟೆ ಹಾಕಿರೋದು, ಅವ್ರ ಅಕ್ಕ ತಂಗಿ ಅವರೆಲ್ಲ. ನಮ್ಮತ್ತೆ ಅಳ್ತಾ ಇದ್ದಾರೆ. ಸೊ ತುಂಬ ದುಃಖ ಆಗುತ್ತೆ ಫ್ರೆಂಡ್ಸ್. ಇವ್ರು ಬಂದ್ಬಿಟ್ಟು ಫ್ರೆಂಡ್ಸ್ ನಮ್ಮ ಮಾವನ ಅಕ್ಕ ತಂಗಿಯರು. ಇವಾಗ ಈ ಥರ ಪೋಸ್ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು. ನೋಡಿ ನಮ್ಮ ಪೋಸ್ ಹೇಗಿದೆ. ಇವ್ರು ಬಂದ್ಬಿಟ್ಟು ನಮ್ಮ ಅಜ್ಜಿಯ ಫ್ಯಾಮಿಲಿ, ಅಂದರೆ ನಮ್ಮ ಅಜ್ಜಿ ಅಣ್ಣನ ನಮ್ಮ ಅಜ್ಜಿ ಅಣ್ಣನ ಶಸ್ತ್ರು ಇವ್ರು 3 ಜನ. ನಮ್ಮ ಅತ್ತೆ ದೊಡ್ಡಣ್ಣ, ಎಲ್ಲರಿಗಿಂತ ದೊಡ್ಡಣ್ಣ. ಇವ್ರು ಬಂದ್ಬಿಟ್ಟು ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಮ್ಮ ಅಪ್ಪಾಜಿ. ಇಲ್ಲಿ ತಾಳಿ ಕಟ್ಬಿಟ್ಟು ನಮ್ಮ ಯಜಮಾನರು ತಾಳಿ ತೋರಿಸ್ತಾ ಇದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಶಾಸ್ತ್ರ ಯಾವ ಥರ ಇದೆ. ಸೆಂಟ್ರಲ್ಲಿ ಅದೇನೋ ಮಾವಿನ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಏನೋ ಒಂಥರ ಅವ್ರು ಹೇಳ್ಕೊಟ್ಟಿದ್ದು ಶಾಸ್ತ್ರ ಹೇಳಿ ತಾಳಿ ಕಟ್ತಾರೆ. ನಾನಿಲ್ಲಿ ಅಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಲಾಸ್ಟ್ ಇದು ಫೋಟೋ ನೋಡಿ, ಈ ಥರ ಇದೆ ನಮ್ಮ ಫೋಟೋ. ಕಷ್ಟ ಸುಖ ದುಃಖ ಎಲ್ಲ ಹಂಚ್ಕೊಂಡು ಮದುವೆ ಆಗಿ, ಇದರಲ್ಲಿ ಕಹಿನೂ ಇದೆ, ಕಷ್ಟನೂ ಇದೆ, ಖುಷಿನೂ ಇದೆ. ವಾರದಲ್ಲಾದ್ರೂ ನಮ್ಮ ಮದುವೆ ಚೆನ್ನಾಗಾಯ್ತು ಫ್ರೆಂಡ್ಸ್. ಸಿಂಪಲ್ ಆಗಾದ್ರೂ ಚೆನ್ನಾಗಾಯ್ತು. ಆ ಥರ ಮದುವೆ ಆಗಬೇಕು, ಈ ಥರ ಮದುವೆ ಆಗಬೇಕು, ನಮ್ಮ ಜೀವನದಲ್ಲಿ ಆಗಿರಬೇಕು. ಈಗ ನನ್ನ ಗಂಡ ಆ ನೌಕರಿಯಲ್ಲಿ ಇರಬೇಕು, ಈ ನೌಕರಿಯಲ್ಲಿ ಇರಬೇಕು. ನಮ್ಮ ಯಜಮಾನ್ರು ನೌಕರಿಯಲ್ಲೇ ಇರೋದಂದರೆ ಅವ್ರಿಗೆ ಕಷ್ಟ ಸುಖ ಅಂದ್ರೇನು, ಹೆಣ್ಮಕ್ಳ ಜೀವನ ಅಂದ್ರೇನು, ಅವಳು ಕಷ್ಟ ಏನು ಅಂತ ತಿಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಚೆನ್ನಾಗೇ ನೋಡ್ಕೊತಾರೆ. ನಾನು ಅವಾಗಿಂದ ನೆನೆಸ್ಕೊಂಡು ಅತ್ತೆ ಅಂದರೆ ಹಂಗೆ ಅಂದ್ಕೊಂಡು ಏನು ಸುಖವಾಗಿ ಇಟ್ಕೊಂಡಿಲ್ಲ ಅಂತೇನಿಲ್ಲ, ಚೆನ್ನಾಗೇ ನೋಡ್ಕೊತಾರೆ. ಇಂಥ ಗಂಡ ಸಿಕ್ಕಿರೋದೇ ನಮ್ಗೆ ತುಂಬ ಪುಣ್ಯ. ಅವ್ರಿಗಂದರೆ ಕೋಪ ಬರೋಂಗೆ ಮಾಡಿದರೆ ಬೈದು ಬುದ್ಧಿ ಹೇಳಿ ಸಮಾಧಾನವಾಗಿ ಹೇಳ್ತಾರೆ ಫ್ರೆಂಡ್ಸ್. ನಾನೇ ಸ್ವಲ್ಪ ರೇಗಾಡೋದು. ಇವತ್ತಿನ ವಿಡಿಯೋ ಹೀಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಬಾಯ್.